ಒಂದು ಕುಟುಂಬ, ಆ ಒಂದು ಕುಟುಂಬದಲ್ಲಿ ತಂದೆ, ಮಗ, ತಾಯಿ ಈ ಥರ ಇರ್ತಕ್ಕಂತಹ ಒಂದು ಕುಟುಂಬ. ಆ ತಂದೆ ಅಂತಕ್ಕಂಥದ್ದು ಭಾಳಷ್ಟು ಸ್ಟ್ರಿಕ್ಟ್ ಆಗಿದ್ದ. ಎಷ್ಟು ಸ್ಟ್ರಿಕ್ಟ್ ಅಂತಂದರೆ, ಮಗನಿಗೆ ಅವನಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ಆದೇಶ ಮಾಡ್ತಾಯಿದ್ದ. ಗೇಟ್ ಹಾಕು, ಲೈಟ್ ಆಫ್ ಮಾಡು, ಫ್ಯಾನ್ ಆಫ್ ಮಾಡು, ಸರಿಯಾಗಿ ಕೂತ್ಕೋ, ಫ್ಯಾನ್ ಆಫ್ ಮಾಡು, ಪೇಪರ್ ಎತ್ತಿಡು, ಈ ರೀತಿ ದಿನನಿತ್ಯ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಆದೇಶಗಳಿಂದ ಮಗ ಬೇಸತ್ತೋದಿದ್ದ. ಯಾವಾಗ ನಾನು ಈ ತಂದೆಯಿಂದ ಹೊರಗಡೆ ಹೋಗಬೇಕು ಅಂತಕ್ಕಂತಹ ಒಂದು ತವಕದಲ್ಲಿದ್ದ ಒಬ್ಬ ಹುಡುಗ ಅಥವಾ ವ್ಯಕ್ತಿ ಡಿಗ್ರಿ ಮುಗಿಸಿದ್ದ. ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ತಂದೆಯ ಮಾತುಗಳಿಂದ ಬಹಳಷ್ಟು ಒಂದು ಇರಿಟೇಷನ್ ಅನಿಸಿತ್ತು. ಬಟ್ ಈ ಸಂದರ್ಭದಲ್ಲಿ ಅವನು ಡಿಗ್ರಿ ಮುಗಿಸೋದಕ್ಕೋಸ್ಕರನೇ ಒಂದು ಕಡೆ ಇಂಟರ್ವ್ಯೂಗೆ ಕರೆ ಬರುತ್ತೆ. ನೋಡಪ್ಪ, ನೀನು ಇಂಟರ್ವ್ಯೂಗೆ ಬಂದಿದೆ, ಹೋಗ್ಬೇಕು ಅಂದಾಗ ಅವ್ನಿಗೆ ಖುಷಿಯಾಗುತ್ತೆ. ಓಹೋ, ನನಗೆ ಇವತ್ತಾದರೂ ನನಗೆ ಒಂದು ಕೆಲಸ ಸಿಗಬಹುದು, ಆ ಕೆಲಸ ಸಿಕ್ಕ ತಕ್ಷಣವೇ ಆ ತಂದೆಯಿಂದ ನಾನು ಮುಕ್ತಿ ಹೊಂದಬಹುದು, ಇಷ್ಟು ನನ್ನ ಕಠಿಣವಾಗಿರ್ತಕ್ಕಂತಹ ಸ್ಟ್ರಿಕ್ಟಿಂದ ನಾನು ಬದುಕೋಕ್ಕಾಗಲ್ಲ ಅಂತಕ್ಕಂತಹ ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡ್ತಾ ಇದ್ದ. ಅದೇ ದೃಷ್ಟಿಯಲ್ಲಿ ಅವನು ಒಂದು ಇಂಟರ್ವ್ಯೂಗೆ ಹೋಗ್ತಾನೆ. ಆ ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು. ಇವನಿಗೆ ಮತ್ತೆ ನಿರಾಶೆ ಭಾವ ಕಾಡುತ್ತೆ. ಅಷ್ಟೇನು ಬುದ್ಧಿವಂತವಾಗಿರ್ತಕ್ಕಂತಹ ವ್ಯಕ್ತಿ ಅಲ್ಲ, ಅವನಿಗೆ ನಿರಾಶೆ ಭಾವ ಕಾಡುತ್ತೆ. ಆ ನಿರಾಶೆ ಭಾವ ಕಂಡಾಗ ಆ ಸಂದರ್ಭದಲ್ಲಿ ಆ ಇಂಟರ್ವ್ಯೂಗೆ ಹೋಗ್ತಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ಕಚೇರಿ, ಆ ಕಚೇರಿಯಲ್ಲಿ ಗೇಟ್ ಓಪನ್ ಇರುತ್ತೆ. ಇವನು ಏನು ಮಾಡ್ತಾನೆ ಅಂತಂದಾಗ ನೇರವಾಗಿ ದಿನನಿತ್ಯ ಅಭ್ಯಾಸ ಆಗಿಬಿಟ್ಟೆ ಅವನಿಗೆ. ಆ ಗೇಟ್ ಓಪನ್ ಇರತಕ್ಕಂಥ ಗೇಟನ್ನು ಏನು ಮಾಡ್ತಾನೆ ಅಂತಂದಾಗ ಆ ಗೇಟನ್ನು ಲಾಕ್ ಮಾಡ್ತಾನೆ. ಅದೇ ರೀತಿ ಹಿಂಗೆ ಒಳಗಡೆ ಹೋಗ್ತಾನೆ. ಒಂದು ದೊಡ್ಡ ಹಾಲು, ಅಲ್ಲಿ ಏನಾಗುತ್ತೆ ಅಂತಂದಾಗ ಹಾಲಲ್ಲಿ ಫ್ಯಾನ್ ತಿರುತ್ತಾ ಇರುತ್ತೆ. ಈ ಫ್ಯಾನನ್ನು ಸಹ ಏನು ಮಾಡ್ತಾನೆ ಅಂದಾಗ ಅವನಿಗೆ ಗೊತ್ತಿಲ್ಲಾರ್ದಂಗೆ ಆಫ್ ಮಾಡ್ತಾನೆ. ಅದೇ ರೀತಿ ನೆಕ್ಸ್ಟ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ಒಂದು 2 ವಿದ್ಯುತ್ ಬಲ್ಬ್ಗಳು ಯಾರೂ ಇಲ್ಲ, ಹಗಲು ಸಮಯ, ಅಲ್ಲಿ ಉರಿತಾ ಇತ್ತು. ಅದನ್ನು ಸಹ ಏನು ಮಾಡ್ತಾನೆ ಅಂದಾಗ ಇವನು ಆಫ್ ಮಾಡ್ತಾನೆ. ಅದೇ ತಕ್ಷಣ ನೆಕ್ಸ್ಟು ರೂಮ್ಗೆ ಮುಂದ್ಗಡೆ ಹೋಗ್ತಾನೆ. ಅಲ್ಲಿ ಪೇಪರ್ಗಳು, ಫೈಲ್ಗಳು ಚೆಲ್ಲ ಬಿದ್ದು ಇವನೇನು ಮಾಡ್ತಾನೆ, ಆ ದಾರಿಯಲ್ಲಿ ಬಿದ್ದಿರತಕ್ಕಂಥ ಪೇಪರ್ಗಳನ್ನು, ಫೈಲ್ಗಳನ್ನು ಸರಿಯಾಗಿ ಜೋಡಿಸಿಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಅಂಶ ಒಂದು ಮುಂದೆ ಹೋಗ್ತಾನೆ. ಅನೇಕ ವಿದ್ಯಾರ್ಥಿಗಳು ಕೊನೆಗೆ ಸರತಿಯಲ್ಲಿ ಇವನಿಗೆ ಕೊನೆ ಒಂದು ಸಾಲಿನಲ್ಲಿ ಇವನಿಗೆ ಇಂಟರ್ವ್ಯೂ ಸಿಗುತ್ತೆ. ಇವನು ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ಸುಮಾರು ಜನ ಅಭ್ಯರ್ಥಿಗಳು. ಇವನು ಪಾಸಿಂಗು ಮಾರ್ಕ್ಸ್ ಹೊಂದಿರತಕ್ಕಂತಹ ವ್ಯಕ್ತಿ ಕೇವಲ. ಅವನು ತಕ್ಷಣವೇ ಕುತ್ಕೊಂಡ ತಕ್ಷಣವೇ ಇವನು ಸರಿಯಾಗಿ ಕೂಡ್ತಾನೆ. ಆ ಕುತ್ಕೊಂಡ ತಕ್ಷಣವೇ ಅವರು ಇಂಟರ್ವ್ಯೂ ಮಾಡ್ತಕ್ಕಂಥ ವ್ಯಕ್ತಿಗಳು ಯು ಆರ್ ಸೆಲೆಕ್ಟೆಡ್ ಅಂತಾರೆ. ಇವನಿಗೆ ಅಚ್ಚರಿ. ಸರ್, ಜೋಕ್ ಮಾಡಬೇಡಿ ಸರ್ ಅಂತಾನೆ ಇವನು. ಆ ಸಂದರ್ಭದಲ್ಲಿ ಇಲ್ಲ, ನಾವೇನು ಮಾಡಿದ್ದೀವಿ ಅಂತಂದಾಗ ನಾವು ಇಂಟರ್ವ್ಯೂ ಕರೆದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ಗಮನಿಸಿದ್ದೀವಿ. ನಾವು ಈ ಒಂದು ಪ್ರತಿಯೊಂದು ಇಡೀ ಒಂದು ಆವರಣದಲ್ಲಿ ಸಾಕಷ್ಟು CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ನಾವು. ಆ CC ಕ್ಯಾಮ್ರಾದಲ್ಲಿ ಏನು ಅಂತಂದಾಗ ಎಲ್ಲ ಅಭ್ಯರ್ಥಿಗಳು ಬಂದರು, ಭಾಳಷ್ಟು ಬುದ್ಧಿವಂತಿದ್ದಾರೆ, ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಜವಾಬ್ದಾರಿ ಇಲ್ಲ. ಬಟ್ ನಿನಗೆ ಮಾತ್ರ ಏನಂತಂದಾಗ ಜವಾಬ್ದಾರಿ ಇದೆ. ನೀನು ಬಂದ ತಕ್ಷಣ ಗೇಟ್ ಹಾಕಿದಿ, ಅರ್ಥ ಆಯ್ತಾ? ಅದೇ ರೀತಿಯಾಗಿ ಇಲ್ಲಿ ಫ್ಯಾನ್ ಆಫ್ ಮಾಡಿದಿ, ಅದೇ ರೀತಿ ಲೈಟ್ ಆಫ್ ಮಾಡಿದಿ, ಆ ಫೈಲ್ಗಳನ್ನು, ಪೇಪರ್ಗಳನ್ನು ಎತ್ತಿಟ್ಟು ಇವೆಲ್ಲ ಹೇಳಿದಾಗ ನೀನು ಆಲ್ರೆಡಿ ನಮ್ಮ ಕಂಪನಿಗೆ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾಯಿದ್ದಿ. ಹಂಗಾಗಿ ನಿನಗೆ ಈ ಒಂದು ಜಾಬ್ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಇವನಿಗೆ ಅಚ್ಚರಿ. ಇವನು ಇಂಟರ್ವ್ಯೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಥಿತಿ ಏನಂತಂದಾಗ ಯಾವ ಕ್ಷಣದಲ್ಲಿ ನನ್ನ ತಂದೆಯಿಂದ ದೂರ ಹೋಗ್ತೀನಿ ಅಂತಕ್ಕಂಥ ಇದ್ದಿರ್ತಕ್ಕಂಥ ಅಂಶಗಳು ಅವನು ನೆನೆಸ್ಕೊಂತಾನೆ. ಓಹೋ, ಇಷ್ಟೆಲ್ಲ ವಿಷಯಗಳನ್ನು ನನಗೆ ಗೊತ್ತಿಲ್ಲಾರ್ದಂಗೆ ಏನು ಮಾಡಿದೆ ಅಂದಾಗ ನಮ್ಮ ತಂದೆ ಕಲಿಸಿದಾನೆ ಅಂತಕ್ಕಂತಹ ತಂದೆಯ ಬಗ್ಗೆ ಒಂದು ಕೃತಜ್ಞ ಭಾವನ ಅಂತಾನೆ. ಅದೇ ರೀತಿಯಾಗಿ ತಕ್ಷಣವೇ ಆ ಒಂದು ಜಾಬ್ಗೆ ಸೇರ್ಕೊಂತಾನೆ. ತಕ್ಷಣ ಏನು ಮಾಡ್ತಂದಾಗ ಆ ತಂದೆಯ ಕೆಲವೊಂದು ನೀತಿ ಪಾಠಗಳಿಗೆ ತನ್ನೊಳಗೆ ಒಂದು ಶರಣಾಗಿ ನಂತರ ತಂದೆಯ ಹತ್ರ ಈ ಒಂದು ಕ್ಷಮೆ ಕೇಳಿ ಇವನು ಮುಂದುವರಿತಾನೆ. ಅಂದರೆ ತಂದೆ ತಾಯಿಗಳು ಅಂತಕ್ಕಂಥದ್ದು ಮಕ್ಕಳಲ್ಲಿ ಸಂಸ್ಕಾರಗಳನ್ನು ಬೆಳೆಸುವಾಗ ಅಥವಾ ಮಕ್ಕಳನ್ನು ಬೆಳೆಸುವ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಕಟುವಾಗಿರತಕ್ಕಂತಹ ಅಂಶಗಳು ಕಂಡುಬಂದರೂ ಸಹ ಅವು ಎಲ್ಲವಷ್ಟು ಏನಂದಾಗ ಮಗುವಿನ ಬೆಳವಣಿಗೆಗೆ ಅಂತಕ್ಕಂಥದ್ದನ್ನು ಈ ದಿನದ ಮಕ್ಕಳು ಅರ್ಥ ಮಾಡ್ಕೋಬೇಕಾಗಿದೆ.
ಈ ಒಂದು ಮಕ್ಕಳಲ್ಲಿ ಇಂತಹ ಸಂಸ್ಕಾರಗಳನ್ನು ತುಂಬತಕ್ಕಂತಹ ಜವಾಬ್ದಾರಿ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಈ ಒಂದು ಮಕ್ಕಳ ತಂದೆ ತಾಯಿ ಮಕ್ಕಳು ಅಂತಕ್ಕಂಥದ್ದು ತಂದೆ ತಾಯಿಗಳ ಮಾತನ್ನು ಕೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.